ಸರ್ ಖಂಡಿತವಾಗ್ಲೂ ಬಾಸು ಅಲ್ಟಿಮೇಟ್ ಆಗಿ ಮಾಡಿದ್ದಾರೆ ಸರ್. ಬಾಸ್ ಆಕ್ಟಿಂಗ್ ಮಾತ್ರ ತುಂಬಾ ಅಲ್ಟಿಮೇಟ್ ಆಗಿದೆ. ದಯವಿಟ್ಟು ಬಂದು ಪ್ರೇಕ್ಷಕರು ಸಿನಿಮಾ ನೋಡಿ. ಫ್ಯಾನ್ಸ್ಗಳಂತಲ್ಲ, ಸಿನಿಮಾ ಅಲ್ಟಿಮೇಟ್ ಆಗಿದೆ. ಫ್ಯಾಮಿಲಿ ಓರಿಯೆಂಟ್ ಮೂವಿ ಇದು. ಬಾಸ್ ಅಣ್ಣ ಹೆಂಗಿತ್ತ ಅಣ್ಣ, ಅದೊಂದೇ ಚೆನ್ನಾಗಿದ್ದು. ಕಾಟೇರ ಒಂದೇ ಚೆನ್ನಾಗಿರೋದು. ಓನ್ಲಿ ಚಾಲೆಂಜಿಂಗ್ ಸ್ಟಾರ್ ಜೈ ಡಿ ಬಾಸ್, ಓನ್ಲಿ ಡಿ ಬಾಸ್, ಜೈ ಡಿ ಬಾಸ್, ಓನ್ಲಿ ಡಿ ಬಾಸ್. ಆಕ್ಚುಲಿ ಹೇಳ್ಬೇಕಂದ್ರೆ ಬಾಸ್ ಆಕ್ಟಿಂಗು ಇಲ್ಲಿವರೆಗೂ ನೋಡಲ್ಲ ನಾವು. ಆ ಲೆವೆಲ್ ಮಾಡಿದ್ರೆ ಆಕ್ಟಿಂಗು. ಎರಡು ಶೇರ್ ತೋರಿಸ್ತಾರೆ. ಎರಡು ಶೇರು ಅಲ್ಟಿಮೇಟ್ ಆಗಿದೆ. ಸೆಕೆಂಡ್ ಹಾಫ್ ಐತೆ. ಸೆಕೆಂಡ್ ಹಾಫ್ ನೋಡ್ರಿ. ಕಳ್ದು ಹೋಗ್ಬಿಡ್ತೀರ ಅಣ್ಣ. ಅಡ್ರೆಸ್ ಸಿಗಲ್ಲ, ಬೇಜಾರ್ ಮಾಡ್ಕೊಬಿಡ್ರಿ ಅಣ್ಣ. ಹೋಯ್ತೀರ ಅಣ್ಣ, ಹೋಗೇ ಹೋಯ್ತೀರಾ. ಮೂವಿ ಮಾತ್ರ ತುಂಬಾ ಅಲ್ಟಿಮೇಟ್ ಆಗಿ ಬಂದಿದೆ. ಫಸ್ಟ್ ಹಾಫ್ ಹೈಲೈಟ್ ಸೀನು, ಕ್ಲೈಮ್ಯಾಕ್ಸ್ ಕ್ರೇಜಿ. ನೀವು ಮೂವಿ ಬಂದು ನೋಡಬೇಕು, ಅವಲೇ ನಿಮ್ಗೆ ಗೊತ್ತಾಗೋದು ಮೂವಿ ಹೆಂಗಿದೆ ಅನ್ನೋದು. ನೋಡ್ತಾ ಇದ್ದೀರಲ್ಲ, ಖಂಡಿತ ಎಲ್ಲಾ ಪ್ರೆಸ್ ಮೀಟ್ ಅವ್ರಿಗೂ ಹೇಳ್ತಾ ಇದ್ದೀನಿ, ಈ ಸಿನಿಮಾ ಮಾತ್ರ ಅಲ್ಟಿಮೇಟ್. ದಯವಿಟ್ಟು ಹೇಳ್ತಾ ಇದ್ದೀನಿ, ಫ್ಯಾಮಿಲಿ ಸಮೇತ ಒಂದು ಪಿಕ್ಚರ್ ನೋಡಿ ಸರ್. ಪ್ರೀ ಬುಕ್ಕಿಂಗ್ ರೆಕಾರ್ಡ್ ಅಲ್ಲ, ರಿಲೀಸ್ ಈಗ ಆಗಿದೆಯಲ್ಲ, ಇನ್ಮೇಲೆ ಆಗುತ್ತೆ ನೋಡಿ ರೆಕಾರ್ಡು. ಅದು ರೆಕಾರ್ಡ್ ಆಗುತ್ತೆ. ನೀವು ಬನ್ನಿ ನೋಡಿ. ಅವ್ರು ಏನೇನು ಇಂಟರ್ವ್ಯೂ ಕೊಟ್ಟಿದ್ದಾರಲ್ಲ ಅದೆಲ್ಲ ಅಲ್ಲ, ಅದ್ರ ಮೇಲೆ ಒಂದಿದೆ ಮೂವಿ. ಅದು ನೋಡಿ ಬ್ರೋ. ಎಲ್ಲರೂ ಅಷ್ಟೇ, ಎಲ್ಲ ವೀಕ್ಷಕರು ಬರಬೇಕು, ಮೂವಿ ನೋಡಬೇಕು, ಗೆಲ್ಲಿಸ್ಬೇಕು. ಮೂವಿ ಮಾತ್ರ ಕ್ರೇಜಿ ಇದೆ, ಫ್ಯಾಮಿಲಿ ಓರಿಯೆಂಟೆಡ್ ಇದೆ, ಫ್ಯಾನ್ಸ್ಗಿದೆ, ಎಲ್ಲರಿಗೂ ಇದೆ ಮೂವಿ. ನಿಜವಾಗ್ಲೂ ಕ್ರೇಜಿ ಆಗಿದೆ, ಅಲ್ಟಿಮೇಟ್ ಇದೆ ಮೂವಿ. ಫ್ಯಾನ್ಸ್ಗೆಲ್ಲ ಫ್ಯಾಮಿಲಿನೇ ಹಬ್ಬ ಮಾಡ್ತಾರೆ. ಫ್ಯಾನ್ಸ್ ಇನ್ನೂ ಭಾರಿ ಹಬ್ಬ ಮಾಡ್ತಾರೆ. ಫ್ಯಾನ್ಸು ಬರ್ಬೇಕು ಎಲ್ಲರೂ. ಇಲ್ಲಿ ಮಾನವ ಅಸ್ಥಿ ಪಂಜರಗಳು ಸಿಕ್ತಿವೆ ಅನ್ನೋ ವಿಷಯ ನಿಮ್ಗೆ ಯಾವತ್ತೂ ನಾಳೆ ನಿರ್ಮಾಣದ ಕಾಮಗಾರಿ ಕೆಲಸ ನಡೀತಾ ಇತ್ತು. ಅಲ್ಲಿ ಕೆಲಸ ಮಾಡ್ತಿರೋರಿಗೆ ಒಂದೆರಡು ಅಸ್ಥಿ ಪಂಜರಗಳು ಕಾಣಿಸ್ತಿದೆ. ಕುತೂಹಲದಲ್ಲಿ ಅಕ್ಕಪಕ್ಕ